ಡಾರ್ಲಿಂಗ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. IPL ಫೈನಲ್ ಡೇ ಇವತ್ತು ಸ್ಟಾರ್ಟ್ ಆಗ್ತಾ ಇದೆ. ಸೊ ಯಾಕಂದ್ರೆ ಇವತ್ತಿನ ಸಂಜೆ 7:00 ಸ್ಟಾರ್ಟ್ ಆಗ್ತದೆ. ಸೊ ಇವತ್ತಿನ ಪಿಚ್ ರಿಪೋರ್ಟ್ ಹೇಗಿದೆ, ಮಳೆ ಕಾಟ ಏನಾದ್ರು ಕೊಡುತ್ತಾ ಅಥವಾ ಸನ್ಶೈನ್ ಏನಾದ್ರು ಇರುತ್ತಾ, ಸೊ ಇವತ್ತಿನ ಪಿಚ್ ನಲ್ಲಿ ಏನೇನ್ ಆಗ್ಬೋದು, ಬ್ಯಾಟಿಂಗ್ ಫ್ರೆಶ್ ತಗೋಬೇಕಾ ಅಥವಾ ಬೌಲಿಂಗ್ ಫ್ರೆಶ್ ತಗೋಬೇಕಾ, ಎಲ್ಲಾನು ಕೂಡ ಡೀಪ್ ಆಗಿ ಡಿಸ್ಕಷನ್ ಮಾಡೋಣ ಗುರು. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿಬಿಡಿ. ಪಕ್ಕದಲ್ಲಿ ಇರುವಂತ ಬೆಲ್ ಐಕನ್ ಒತ್ಬಿಟ್ಟು ಆಲ್ ಅಂತ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ನ ಮಾಡ್ಬಿಡಿ ಗುರು. ಸೊ ಇವತ್ತಿನ ಮ್ಯಾಚ್ ನಡೀತಾ ಇರೋದು ಬಂದ್ಬಿಟ್ಟು MA ಚಿದಂಬರಂ ಸ್ಟೇಡಿಯಂ ಚೆನ್ನೈನಲ್ಲಿ ನಡೀತಾ ಇದೆ ಗುರು. ಸೊ 2024 ಫೈನಲಿಸ್ಟ್ ತಂಡಗಳಾದಂತ KKR ಹಾಗೂ SRH ಇವತ್ತಿನ ಸಂಜೆ 7:00 ಮ್ಯಾಚ್ ಶುರು ಆಗುತ್ತೆ. ಬಟ್ ವಿನ್ನಿಂಗ್ ಪರ್ಸೆಂಟೇಜ್ ನ ನೋಡೋದಾದ್ರೆ ಆಲ್ಮೋಸ್ಟ್ 3,47,654 ಜನ ವೋಟ್ ನ ಮಾಡಿದ್ದಾರೆ. ಅದರಲ್ಲಿ KKRಗೆ 46% ವೋಟ್ಗಳು ಇದುವರೆಗೂ ಬಂದ್ರೆ, ಇದು ಬೆಳಗ್ಗೆ 7:45 ಟೈಮಿಂಗ್ಸ್ ಇವತ್ತಿಂದು. ಬಟ್ SRHಗೆ 54% ಜನ ವೋಟ್ ಮಾಡಿದ್ದಾರೆ. ಯಾಕಂದ್ರೆ ಕೊನೆ ಮ್ಯಾಚ್ ಅವರು ಅಷ್ಟು ಅದ್ಭುತವಾಗಿ ಬೌಲಿಂಗ್ ಮಾಡಿ ಗೆತ್ಕೊಂಡು ಬಂದಿರೋ ಕಾರಣ ಅವ್ರಿಗೆ ಈ ರೇಂಜ್ಗೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಬಟ್ ಮ್ಯಾಚ್ ನಲ್ಲಿ ಇನ್ನು ಏನ್ ಬೇಕಾದ್ರೂ ತಿರುವು ಪಡ್ಕೋಬಹುದು, ಹೇಳೋದಿಕ್ ಆಗೋದಿಲ್ಲ. ಸೊ SRH ವರ್ಸಸ್ KKR ನ ಹೆಡ್ ಟು ಹೆಡ್ ಅನಾಲಿಸಿಸ್ ನ ನೋಡೋದಾದ್ರೆ ಲಾಸ್ಟ್ 10 ಮ್ಯಾಚ್ ನಲ್ಲಿ 2 ಮ್ಯಾಚ್ ಅಷ್ಟೇನೆ ಗೆದ್ದಿರೋದು KKR ವಿರುದ್ಧ SRH. ಬಟ್ KKR ತಂಡ 8 ಮ್ಯಾಚ್ಗಳನ್ನ ಗೆದ್ಕೊಂಡಿದೆ, SRH ಕೇವಲ ಗೆದ್ದಿರೋದು 2 ಮ್ಯಾಚ್ ಗುರು. ಸೊ ಆಲ್ಮೋಸ್ಟ್ ನೋಡೋದಾದ್ರೆ KKR ಸೈಡ್ ಆಫ್ ಇದ್ರು ಕೂಡ, ಬಟ್ ಈ ಸೀಸನ್ ಕತೆ ಬೇರೆನೆ ಹೇಳ್ತಾ ಇದೆ ಗುರು. ಯಾಕೆಂದ್ರೆ ಅಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ SRH ತಂಡ. ಬಟ್ SRH ತಂಡ KKR ವಿರುದ್ಧ ಲಾಸ್ಟ್ ಮ್ಯಾಚ್ ಆಡಿದಾಗ KKR ತಂಡನೇನೆ ಗೆದ್ದಿತ್ತು 8 ವಿಕೆಟ್ಗಳಿಂದ. ಸೊ ಅಲ್ಲಿಂದ ಸೈಡ್ ಆನ್ ನೋಡೋದಾದ್ರೆ KKR ತಂಡಕ್ಕೂ ಕೂಡ ಸ್ವಲ್ಪ ಪಾಸಿಟಿವ್ನೆಸ್ ಜಾಸ್ತಿನೇ ಇದೆ. ಯಾಕಂದ್ರೆ ಈ ಸೀಸನ್ 2 ಮ್ಯಾಚ್ ಕೂಡ ಗೆದ್ದಿರೋದು KKR ಏನೇ SRH ಮೇಲೆ. ಸೊ KKR ತಂಡ ಯಾಕೋ ಸ್ವಲ್ಪ ಸೈಡ್ ಆನ್ ಕಾಣಿಸ್ತಾ ಇದೆ ಈ ಸೀಸನ್ ನಲ್ಲಿ. ಅದನ್ನ ಬಿಟ್ರೆ ಈ ಪಾಯಿಂಟ್ಸ್ ಟೇಬಲ್ ನ ನೋಡೋದಾದ್ರೆ ಇಬ್ಬರು ಕೂಡ 20-17 ತಗೊಂಡಿದೆ. ಅಂದ್ರೆ KKR ತಂಡ 20 ಅಂಕಗಳನ್ನ ತಗೊಂಡ್ರೆ SRH ತಂಡ 17 ಅಂಕನ ತಗೊಂಡಿದೆ. ಇವರು 9 ಗೆಲುವನ್ನ ದಾಖಲೆ ಮಾಡಿರೋದು, KKR ತಂಡ 8 ಗೆಲುವನ್ನ ದಾಖಲು ಮಾಡಿರೋದು SRH ತಂಡ. ಸೊ ಈ ಸೀಸನ್ ನಲ್ಲಿ ಇವ್ರು ಏನಾದ್ರು ಅವರ ಸಮ ಹೋಗ್ಬೇಕು ಅಂದ್ರೆ ಅಥವಾ ಕಪ್ ನ ಗೆದ್ರೆ ಸಾಕು ಗುರು. ಇವರು ಈ ಮ್ಯಾಚ್ ನ ಗೆದ್ಬಿಟ್ಟು 9-9 ಈಕ್ವಲ್ ಆಗೋಗ್ಬಿಡ್ತಾರೆ. ಬಟ್ 5 ಮ್ಯಾಚ್ ನ ಲಾಸ್ ನ ಮಾಡ್ಕೊಂಡಿದ್ದಾರೆ ಗುರು. ಸೊ SRH ತಂಡ ಸೊ ಇರೋ ಒಂದ್ ಕಡೆ KKR ತಂಡ ಫೇವರೇಟ್ ಆಗಿ ಕಾಣಿಸೋದ್ರಲ್ಲಿ ಯಾವುದೇ ಒಂದು ಇದಿಲ್ವೇ ಇಲ್ಲ. ಬಟ್ ಮ್ಯಾಚ್ ಕೊನೆ 10 ಮ್ಯಾಚ್ಗಳನ್ನ ತಗೊಳೋದಾದ್ರೆ ವಿನ್ನಿಂಗ್ ಪರ್ಸೆಂಟೇಜ್ ನಲ್ಲಿ 70% ಇರೋದು KKR ತಂಡ, 60% ಇರೋದು SRH ತಂಡ. ಸೊ ಅವರೇಜ್ ಸ್ಕೋರ್ ಇವರು ಹೊಡೆಯೋದು KKR ತಂಡ ಮಿನಿಮಮ್ 188 ಹೊಡೆದ್ರೆ SRH ತಂಡ 194 ಇದೆ ಗುರು. ಹಾಕೊಂಡ್ರು ಗುಮ್ತಾ ಇರ್ತಾರೆ. ಬಟ್ ಹೈಯೆಸ್ಟ್ ಸ್ಕೋರ್ ನ ನೋಡಿದ್ರೆ 261 ಹೊಡೆದಿರೋದು KKR, 287 ಈ ಸೀಸನ್ ನಲ್ಲಿ ದಾಖಲೆನ ಮುರಿದಿದ್ದು SRH ತಂಡ. ಸೊ ಲೋಯೆಸ್ಟ್ ಸ್ಕೋರ್ ನ ನೋಡಿದ್ರೆ 137 KKR ಇದ್ರೆ 134 ಇರೋದು SRH ತಂಡದ್ದು. ಸೊ ಈ ಸೀಸನ್ ನಲ್ಲಿ ಆಲ್ಮೋಸ್ಟ್ ಎಲ್ಲಾ ಇವರಿಬ್ರು ಕೂಡ ಪರ್ಫೆಕ್ಟ್ ಇದ್ದಾರೆ. ಬಟ್ ಗೆಲುವಿನ ಪರ್ಸೆಂಟೇಜ್ ನಲ್ಲಿ ಮಾತ್ರ KKR ತಂಡ ಜಾಸ್ತಿ ಇರೋದ್ರಿಂದ ಸೊ ಅವ್ರಿಗೇನೆ ಸ್ವಲ್ಪ ಸೈಡ್ ಆನ್ ಇದೆ. ಬಟ್ ಈ ಚಿದಂಬರಂ ಸ್ಟೇಡಿಯಂ ಅಥವಾ ಚೆನ್ನೈನಲ್ಲಿ ಪಿಚ್ ರಿಪೋರ್ಟ್ ನ ನೋಡಿದ್ರೆ 30 ಗುರು, ಇದು 30 ಸೆಲ್ಸಿಯಸ್ ಡಿಗ್ರಿ ಅಂತ ಹೇಳೋಕ್ ಆಗೋದಿಲ್ಲ. ಸೊ ಆಲ್ಮೋಸ್ಟ್ ಮೋಡ ಕವಿದ ವಾತಾವರಣ ಇರುತ್ತಂತೆ. ಸೊ 73% ಸೋನೆ ಆಗುವ ಸಾಧ್ಯತೆ ಕೂಡ ಇದೆ. ಬಟ್ 4% ಮಳೆ ಬರೋ ಸಾಧ್ಯತೆ ಇದೆ. ಅಂದ್ರೆ ಮಳೆಗಾಟ ಅಷ್ಟೇ ಏನ್ ಕಾಣಿಸೋದಿಲ್ಲ ಇವತ್ತಿನ ಮ್ಯಾಚ್ ನಲ್ಲಿ ನೋಡೋದಾದ್ರೆ. ಅಂದ್ರೆ ಇವಾಗ್ಲೂ ಕೂಡ ಮೋಡ ಕವಿದ ವಾತಾವರಣ ಇದೆ. ಬಟ್ ಸಂಜೆ ಮೇಲೆ ಏನಾಗುತ್ತೆ ಹೇಳೋದಿಕ್ ಆಗೋದಿಲ್ವಲ್ಲ. ಇನ್ನು ಈ ಪಿಚ್ ನ ಬ್ಯಾಟಿಂಗ್ ಪ್ರಶ್ನೆ ಅಥವಾ ಬೌಲಿಂಗ್ ಪ್ರಶ್ನೆ ಅಂತ ನೋಡೋದಾದ್ರೆ ಆಲ್ಮೋಸ್ಟ್ ಈ ಪಿಚ್ ನಲ್ಲಿ ಬ್ಯಾಟಿಂಗ್ ಪ್ರಶ್ನೆ ಮಾಡಿದವರು 58% ಜನ ಗೆದ್ರೆ, ಬೌಲಿಂಗ್ ಪ್ರಶ್ನೆ ಮಾಡಿದವರು 41% ಜನ ಗೆದ್ದಿದ್ದಾರೆ. ಸೊ ಆ ಕಾರಣಕ್ಕೋಸ್ಕರ ನನಗೆ ಟಾಸ್ ನಿರ್ಣಾಯಕ ಆಗುತ್ತೆ. ಇಲ್ಲಿ ಟಾಸ್ ಗೆದ್ದು ಯಾರು ಬ್ಯಾಟ್ ಪ್ರಶ್ನೆ ಮಾಡ್ತಾರೆ ಅನ್ನೋದೇ ಮುಖ್ಯ ಆಗುತ್ತೆ. ಯಾಕೆಂದ್ರೆ ಚೆನ್ನೈ ಸ್ವಲ್ಪ ಸ್ಪಿನ್ ಪಿಚ್ ಆಗಿದೆ. ಬಟ್ ಮೊದಲಾಗಿತ್ತು, ಇವಾಗ ರನ್ ಒಳ್ಳೆನೆ ಹರಿಸ್ತಾ ಇದ್ದಾರೆ. ಆ ಪಿಚ್ ನಲ್ಲಿ ಎಲ್ಲ ಕೂಡ ಚೇಂಜ್ ಆಗ್ಬಿಟ್ಟಿದೆ. ಬಟ್ ಫಸ್ಟ್ ಇನ್ನಿಂಗ್ಸ್ ನ ತಗೊಳಿದ್ರೆ 164 ರನ್ ಅವರೇಜ್ ಸ್ಕೋರ್ ಆದ್ರೆ, ಸೆಕೆಂಡ್ ಇನ್ನಿಂಗ್ಸ್ ನವರು 150 ರನ್ ಅಂತೂ ಹೊಡಿತಾರೆ ಈ ಪಿಚ್ ನಲ್ಲಿ. ಬಟ್ ಈ ಪಿಚ್ ನ ಹೈಯೆಸ್ಟ್ ಸ್ಕೋರ್ ನ ನೋಡೋದಾದ್ರೆ 246 ರನ್ ಹೊಡೆದಿರೋದು. ಇನ್ನು ಲೋಯೆಸ್ಟ್ ಸ್ಕೋರ್ ನ ನೋಡೋದಾದ್ರೆ 70 ರನ್, 10 ವಿಕೆಟ್ ನ ಕಳ್ಕೊಂಡದು ಕೂಡ CSK ವರ್ಸಸ್ RCB ಮ್ಯಾಚ್ ನಲ್ಲಿ. ಇನ್ನು ಹೈಯೆಸ್ಟ್ ಚೇಸ್ ಈ ಪಿಚ್ ನಲ್ಲಿ ನೋಡಿದ್ರೆ 213 ರನ್ ಚೇಸ್ ಮಾಡಿದ್ದಾರೆ LSG ತಂಡ, ಅದು ಕೂಡ CSK ವಿರುದ್ಧ. ಮೈ ಗಾಡ್. ಇನ್ನು ಲೋಯೆಸ್ಟ್ ಡಿಫೆಂಡ್ ನ ನೋಡಿದ್ರೆ 126 ರನ್ ಡಿಫೆಂಡ್ ಮಾಡಿರೋದು ಇಲ್ಲಿ RCB ವರ್ಸಸ್ CSK. ಏನ್ ಗುರು, RCB CSK ದಾಖಲೆಗಳನ್ನೇ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ.
ಇಲ್ಲಿ ಸ್ಪೇಸರ್ಸ್ಗೋ ಅಥವಾ ಸ್ಪಿನ್ನರ್ಸ್ಗೋ ಮೇಲುಗೈ ಅಂತ ನೋಡಿದ್ರೆ ಆಲ್ಮೋಸ್ಟ್ ಇಲ್ಲಿ ಸ್ಪೇಸರ್ಸ್ ಬೌಲಿಂಗ್ ಏನೇ ವಿಕೆಟ್ ನ ಜಾಸ್ತಿ ಕಿತ್ತಿದ್ದಾರೆ. ಇವರು 89 ವಿಕೆಟ್ ನ ತಗೊಂಡ್ರೆ ಅಥವಾ 75% ಇಲ್ಲಿ ಜಾಸ್ತಿ ಇದೆ. 25% ಇರೋದು ಸ್ಪಿನ್ನರ್ಸ್ ತಂಡ 29 ವಿಕೆಟ್ ನ ತಗೊಂಡಿದ್ದಾರೆ. ಸೊ ಇಲ್ಲಿ ಸ್ಪೇಸ್ ಬೌಲಿಂಗ್ ತುಂಬಾನೇ ಮುಖ್ಯ ಆಗುತ್ತೆ ಅಂತ ನನಗೆ ಅನಿಸ್ತಿದೆ. ಸೊ ನಿಮ್ಗೆ ಅನಿಸುತ್ತೆ ಇವತ್ತಿನ ಮ್ಯಾಚ್ ಯಾರು ಗೆಲ್ತಾರೆ? ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ನ್ಯೂಸ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಟಾಟಾ, ಬೈ ಬೈ, ಸಿ ಯು.